ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO, ಗ್ರೂಪ್ ಸಿ, GPSTR ಯಾವುದೇ ಪರೀಕ್ಷೆ ಬರೀರಿ, ಅದರಲ್ಲಿ ಕನ್ನಡದ ಬಗ್ಗೆ ಭಾಳ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ. ಯಾಕಂದರೆ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO ಎಕ್ಸಾಮಲ್ಲಿ ಕನ್ನಡ 35 ಮಾರ್ಕ್ಸ್ ಇದೆ. ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನೋಡಿರಿ, ಈ ಕೆಳಗಿನ ಯಾವುದು ಕನ್ನಡ ಪದವಾಗಿಲ್ಲ? ನೋಡಿರಿ, ದೇಶೀಯ ಮತ್ತು ಅನ್ಯ ದೇಶೀಯ ಪದ ಮೇಲೆ ಒಂದಿಲ್ಲ ಎರಡು ಕ್ವಶನ್ ಕೇಳ್ತಾನೆ. ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಪ್ಷನ್ ನೋಡಿರಿ, ತೆಂಕಣ, ನೇಸರು, ಬಾನು, ಪಪ್ಪಾಯಿ. ನೋಡಿರಿ, ಈ ಕೆಳಗಿನ ಯಾವುದು ಕನ್ನಡ ಪದವಾಗಿಲ್ಲ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪಪ್ಪಾಯಿ. ನೋಡಿರಿ, ಪಪ್ಪಾಯಿ ಇದೆಯಲ್ಲ, ಇದು ಕನ್ನಡ ಪದವಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಪಪ್ಪಾಯಿ ಇದೆಯಲ್ಲ, ಇದು ಒಂದು ಪೋರ್ಚುಗೀಸ್ ಪದ. ನೋಡಿರಿ, ಪಪ್ಪಾಯಿ ಇದೆಯಲ್ಲ, ಇದು ಪೋರ್ಚುಗೀಸು ಪದ, ನೆನಪಿರಲಿ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಪಪ್ಪಾಯಿ ಪೋರ್ಚುಗೀಸ್ ಪದ, ನೆನಪಿರಲಿ, ನೋಟ್ ಮಾಡ್ಕೋರಿ. ನೋಡಿರಿ, ತೆಂಕಣ ಆಗಲಿ, ನೇಸರ, ಬಾನು ಇವೆಲ್ಲ ಅದಲ್ಲ, ಇವು ಕನ್ನಡ ಪದವಾಗಿದೆ. ಪಪ್ಪಾಯಿ ಪೋರ್ಚುಗೀಸ್ ಪದವಾಗಿದೆ, ನೆನಪಿರಲಿ. ನಂತರ ನೋಡಿರಿ, ಅಂಗವಿಕಲ ಎಂಬ ಪದವು ಯಾವ ಭಾಷೆಯ ಪದ? ನೋಡಿರಿ, ಇದನ್ನು ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿದ್ದಾನೆ, FDಯಲ್ಲಿ ಕ್ವಶನ್ ಆಗಿದೆ, GPSTಯಲ್ಲಿ ಕೇಳಿದ್ದಾನೆ. ನೋಡಿರಿ, ಅಂಗವಿಕಲ ಎಂಬ ಪದವು ಯಾವ ಭಾಷೆಯ ಪದ? ಕನ್ನಡ, ಪೋರ್ಚುಗೀಸು, ಸಂಸ್ಕೃತ, ದ್ರಾವಿಡ. ನೋಡಿರಿ, ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಮೊದಲನೇ ಆಯ್ಕೆನೇ ಕನ್ನಡ ಅಂತ ಇಟ್ಟಿರ್ತಾನೆ. ನೋಡಿರಿ, ಅಂಗವಿಕಲ ಎಂಬ ಪದವು ಯಾವ ಭಾಷೆಯ ಪದ ಅಂತ ಕೇಳಿದರೆ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಮೊದಲ ಆಪ್ಷನಲ್ಲೇ ಕನ್ನಡ ಇರ್ತಾನೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ, ಅಂಗವಿಕಲ ಪದ ಇದೆಯಲ್ಲ, ಇದು ಸಂಸ್ಕೃತ ಪದ. ನೋಡಿರಿ, ಅಂಗವಿಕಲ ಎಂಬ ಪದ ಐತಲ್ಲ, ಇದು ಸಂಸ್ಕೃತ ಪದವಾಗಿದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಹಾಭಾರತ ಆಗಲಿ, ವಿಶ್ವವಿದ್ಯಾಲಯ. ನೋಡಿರಿ, ಇನ್ನೊಂದು ದೇವಾಲಯ ಅಂತ ಕರಿತೀವಲ್ಲ, ಅದು ಕೂಡ ಸಂಸ್ಕೃತ ಪದ. ನೋಡಿರಿ, ದೇವಾಲಯ, ವಿಶ್ವವಿದ್ಯಾಲಯ ಆಗಲಿ ಅಥವಾ ಮಹಾಭಾರತ. ನೋಡಿರಿ, ಮಹಾಭಾರತ ಆಗಲಿ, ಇಷ್ಟೆಲ್ಲ ಪದಗಳು ಸಂಸ್ಕೃತ ಪದಕ್ಕೆ ಸೇರಿದೆ. ನೋಡಿರಿ, ಅಂಗವಿಕಲ ಎಂಬ ಪದವು ಕನ್ನಡ ಪದವಲ್ಲ, ಅದೊಂದು ಸಂಸ್ಕೃತ ಪದ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಕನ್ಫ್ಯೂಸ್ ಮಾಡೋಕ್ಕೆ ಕನ್ನಡ ಪದ ಅಂತಲೇ ಆಪ್ಷನ್ ಕೊಟ್ಟಿರ್ತಾನೆ, ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಒಬ್ಬರ ಮಾತನ್ನು ಉದ್ಗರಿಸಿ ಬರೆಯುವಾಗ ಅಥವಾ ಇನ್ನೊಬ್ಬರ ನೇರ ಮಾತುಗಳನ್ನು ತೋರಿಸುವಾಗ ಈ ಚಿಹ್ನೆಯನ್ನು ಉಪಯೋಗಿಸಬೇಕು. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಒಬ್ಬರ ಮಾತನ್ನು ಉದ್ಗರಿಸಿ ಬರೆಯುವಾಗ ಅಥವಾ ಇನ್ನೊಬ್ಬರ ನೇರ ಮಾತುಗಳನ್ನು ತೋರಿಸುವಾಗ ಈ ಚಿಹ್ನೆಯನ್ನು ಉಪಯೋಗಿಸಬೇಕು. ನೋಡಿರಿ, ಕನ್ನಡ ಕ್ವಶನ್ ಪೇಪರ್ ಅಂತ ಬಂದಾಗ ಚಿಹ್ನೆಗಳ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ, ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಉದ್ಧರಣ ಚಿಹ್ನೆ. ನೋಡಿರಿ, ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಉದ್ಧರಣ ಚಿಹ್ನೆ. ನೋಡಿರಿ, ಉದಾಹರಣೆ ನೋಡಿರಿ, ಒಂದು ಉದಾಹರಣೆ ಕೊಟ್ಟಿದ್ದೀನಿ. ನಿನ್ನೆ ಭಾಷಣದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು. ನೋಡಿರಿ, ಇಲ್ಲಿಂದ ನೋಡಿರಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಷ್ಟಪಟ್ಟು ಓದಬೇಕು. ನೋಡಿರಿ, ಇಲ್ಲಿದೆಲ್ಲ ಇದು ಚಿಹ್ನೆ ಹಾಕಿದೆವಲ್ಲ, ಈ ಚಿಹ್ನೆ ಏನಂತ ಕರೀತಾರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಉದ್ಧರಣ ಚಿಹ್ನೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಉದ್ಧರಣ ಚಿಹ್ನೆ. ನೋಡಿರಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಷ್ಟಪಟ್ಟು ಓದಬೇಕು ಅಂದರೆ ಇಲ್ಲಿ ಉದ್ಗರಿಸಿ ಹೇಳುತ್ತಾರೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಉದ್ಧರಣ ಚಿಹ್ನೆ. ನೋಡಿರಿ, ಒಬ್ಬರ ಮಾತನ್ನು ಉದ್ಧರಿಸಿ ಬರೆಯುವಾಗ ಅಥವಾ ಇನ್ನೊಬ್ಬರ ನೇರ ಮಾತುಗಳನ್ನು ತೋರಿಸುವಾಗ ಈ ಚಿಹ್ನೆಯನ್ನು ಉಪಯೋಗಿಸಬೇಕಂತ ಭಾಳ ಎಕ್ಸಾಮ್ ಕ್ವಶನ್ ಕೇಳ್ತಾ ಬರ್ತಾನೆ. ಉದ್ಧರಣ ಚಿಹ್ನೆ. ನೋಡಿರಿ, ಇಲ್ಲಿ ಉದಾಹರಣೆ ಇದೆ. ನಿನ್ನೆ ಭಾಷಣದಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಷ್ಟಪಟ್ಟು ಓದಬೇಕು ಎಂದು ಹೇಳಿದರು. ನೋಡಿರಿ, ಇಲ್ಲಿಂದ ನೋಡಿರಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಷ್ಟಪಟ್ಟು ಓದಬೇಕಂತ ಇದೆಯಲ್ಲ, ಇದರಲ್ಲಿ ಉದ್ಗರಿಸಿ ಹೇಳಿದ್ದಾರೆ, ಆದ್ದರಿಂದ ಇದೊಂದು ಉದ್ಧರಣ ಚಿಹ್ನೆ ಆಗಿದೆ. ನೋಟ್ ಮಾಡ್ಕೋರಿ, ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನಂತರ ನೋಡಿರಿ, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆ. ನೋಡಿರಿ, ಯಾವುದೇ ಒಂದು ವಾಕ್ಯ ಅದೊಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದಲ್ಲಿ ಒಂದು ಚಿಹ್ನೆಯನ್ನು ಬಳಸ್ತೀವಿ. ಆ ಚಿಹ್ನೆ ಯಾವುದು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ, ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಉದ್ಧರಣ ಚಿಹ್ನೆ. ನೋಡಿರಿ, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆ ಪೂರ್ಣ ವಿರಾಮ. ನೋಡಿರಿ, ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದಲ್ಲಿ ಕೊನೆಯಲ್ಲಿ ಬಳಸುವ ಚಿಹ್ನೆ ಪೂರ್ಣ ವಿರಾಮ. ಒಂದು ಉದಾಹರಣೆ ನೋಡಿರಿ, ರಾಮನು ಮರವನ್ನು ಕಡಿದನು. ನೋಡಿರಿ, ಇಲ್ಲೇ ಒಂದು ಪೂರ್ಣ ವಿರಾಮ ಇದೆ. ನೋಡಿರಿ, ರಾಮನು ಮರವನ್ನು ಕಡಿದನು ಅಂದರೆ ಈ ವಾಕ್ಯದಲ್ಲಿ ಕ್ರಿಯೆ ಪೂರ್ಣಗೊಂಡಿದೆ ಅಂತ ನಮಗೆ ತೋರಿಸುತ್ತೆ. ಇನ್ನೊಂದು ಆಪ್ಷನ್ ನೋಡಿರಿ, ಮಕ್ಕಳು ಮಲಗಿದರು. ನೋಡಿರಿ, ಮಕ್ಕಳು ಮಲಗಿದರು ಅಂದರೆ ಇಲ್ಲಿ ಕ್ರಿಯೆ ಪೂರ್ಣಗೊಂಡಿದೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪೂರ್ಣ ವಿರಾಮ. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆ ಪೂರ್ಣ ವಿರಾಮ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಬೆಂಕಿ ಧಗ ಧಗ ಉರಿಯಿತು, ಇದಕ್ಕೆ ಉದಾಹರಣೆ. ನೋಡಿರಿ, ಬೆಂಕಿ ಧಗ ಧಗ ಉರಿಯಿತು, ಇದಕ್ಕೆ ಉದಾಹರಣೆ. ಆಪ್ಷನ್ ನೋಡಿರಿ, ಅನುಕರಣಾವಯ, ಭಾವಸೂಚಕ, ಜೋಡನುಡಿ,
ದಿರುಕ್ತಿ. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ ಬೆಂಕಿ ಧಗ ಉರಿಯಿತು, ಇದಕ್ಕೆ ಉದಾಹರಣೆ ನೋಡಿರಿ ಸರಿಯಾದ ಉತ್ತರ ಅಂದರೆ ಅನುಕರಣಾವಯ. ನೋಡಿರಿ ಅನುಕರಣಾವಯದಲ್ಲ, ಇದು ಬೆಂಕಿ ಧಗ ಉರಿತು. ನೋಡಿರಿ ಅನುಕರಣಾವಯ ಅಂತಂದರೆ ಯಾವುದೇ ಪದಕ್ಕೆ ಅರ್ಥವಿರುವುದಿಲ್ಲ ಆ ಪದಗಳನ್ನು ಪದೇ ಹೇಳ್ತೀವಿ. ಧ್ವನಿ ಇಲ್ಲದ ಅರ್ಥಕ್ಕೆ ಅಥವಾ ಪದಗಳಿಗೆ ಅರ್ಥವಿಲ್ಲದ ಪದೇ ಹೇಳ್ತೀವಲ್ಲ, ಅದಕ್ಕೆ ನಾವು ಅನುಕರಣಾವಯ ಅಂತೀವಿ. ಎಕ್ಸಾಂಪಲ್ ನೋಡಿರಿ, ಹಾವು ನೋಡಿರಿ ಎಕ್ಸಾಂಪಲ್ ಹೇಳಬೇಕಾದ್ರೆ ಹಾವು ಸರ ಹೋಯಿತು ಅಂತ ಹೇಳ್ತೀವಿ. ನೋಡಿರಿ ಹಾವು ಹೆಂಗೆ ಹೋಯಿತು ಅಂತ ಕೇಳಿದರೆ ಹಾವು ಸರ ಹೋಯಿತು. ಅಥವಾ ಆಕಾಶ, ಇನ್ನೊಂದು ಎಕ್ಸಾಂಪಲ್ ನೋಡಿರಿ, ಆಕಾಶ ಇದೆಯಲ್ಲ ಗುಡು ಮಿಂಚಿತ್ತು ಅಥವಾ ಗುಡುಗಿತ್ತು. ಆಕಾಶ ಗುಡು ನೋಡಿರಿ ಸ್ಕ್ರೀನ್ ಇದೆ, ಅದರ ಮೇಲೆ ಬರೆಯೋಕ್ಕೆ ಸರಿ ಆಗೋದಿಲ್ಲ, ಬಟ್ ನಾನು ಹೇಳೋ ವಯಸ್ಸು ಕೇಳ್ಕೊಂಡ್ರೆ ಸಾಕು. ನೋಡಿರಿ ಆಕಾಶ ಗುಡು ಮಿಂಚಿತ್ತು ಅಥವಾ ಗುಡುಗಿತ್ತು ಅಂತ ಹೇಳ್ತೀವಿ. ಹಾವು ಸರ ಹೋಯಿತು, ಬೆಂಕಿ ಧಗ ಉರಿಯಿತು. ಅಂದರೆ ನಾವು ಒಂದೇ ಪದವನ್ನು ಅನುಕರಣೆ ಮಾಡಿ ಹೇಳ್ತೀವಿ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಅನುಕರಣಾವಯ. ಭಾಳ ಎಕ್ಸಾಮ್ನ ಕ್ವಶನ್ ಕೇಳಿದಾನೆ ಅನುಕರಣೆಯ ಮೇಲೆ, ನೋಟ್ ಮಾಡ್ಕೊರಿ. ನಂತರ ನೋಡಿರಿ ಬೆರಳಿಗೆ ಕೊರಳು ನಾಟಕದ ಕರ್ತೃ ಯಾರು? ನೋಡಿರಿ ಬೆರಳಿಗೆ ಕೊರಳು ನಾಟಕದ ಕರ್ತೃ ಯಾರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ BM ಶ್ರೀ, ಕುವೆಂಪು, ಗಿರೀಶ್ ಕಾರ್ನಾಡ್, ಬೇಂದ್ರೆ. ನೋಡಿರಿ ಬೆರಳಿಗೆ ಕೊರಳು ನಾಟಕದ ಕರ್ತೃ ಯಾರು? ಭಾಳ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದ್ದಾನೆ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕುವೆಂಪು. ನೋಡಿರಿ ಕುವೆಂಪು ಹೋದಾರಲ್ಲ, ಇವರು ಒಂದು ಪ್ರಸಿದ್ಧ ನಾಟಕ ಅಂದರೆ ಬೆರಳಿಗೆ ಕೊರಳು. ನೋಡಿರಿ ಬೆರಳಿಗೆ ಕೊರಳು ನಾಟಕದ ಕರ್ತೃ ಕುವೆಂಪು, ಭಾಳ ಪ್ರಸಿದ್ಧ ನಾಟಕವಾಗಿದೆ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ, ಮುಂದೆನೂ ಕೂಡ ಕೇಳುವ ಚಾನ್ಸಸ್ ಇದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ನನ್ನ ತಂಗಿಗೊಂದು ಗಂಡು ಕೊಡಿ. ನೋಡಿರಿ ಇದು ಯಾರ ನಾಟಕ? ನೋಡಿರಿ ನನ್ನ ತಂಗಿಗೊಂದು ಗಂಡು ಕೊಡಿ, ಇದು ಯಾರ ನಾಟಕ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. BM ಶ್ರೀ, ಕುವೆಂಪು, ಗಿರೀಶ್ ಕಾರ್ನಾಡ್, P ಲಂಕೇಶ್. ನೋಡಿರಿ ನನ್ನ ತಂಗಿಗೊಂದು ಗಂಡು ಕೊಡಿ ಎಂಬ ಒಂದು ನಾಟಕ ಭಾಳ ಪ್ರಸಿದ್ಧ ಪಡೆದಿರ್ತದೆ. ಇದನ್ನು ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಇದೇ ಕ್ವಶನ್ ಕೇಳಿದ್ದಾನೆ, ನನ್ನ ತಂಗಿಗೊಂದು ಗಂಡು ಕೊಡಿ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ P ಲಂಕೇಶ್. ನೋಡಿರಿ P ಲಂಕೇಶ್ ಅವರ ಪ್ರಸಿದ್ಧ ನಾಟಕ ನನ್ನ ತಂಗಿಗೊಂದು ಗಂಡು ಕೊಡಿ. ಇದನ್ನು ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕನ್ಫ್ಯೂಸ್ ಮಾಡೋಕ್ಕೆ ಫಸ್ಟ್ ಆಪ್ಷನ್ ಕುವೆಂಪು ಇಟ್ಟಿರ್ತಾನೆ, ಭಾಳ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನನ್ನ ತಂಗಿಗೊಂದು ಗಂಡು ಕೊಡಿ P ಲಂಕೇಶ್ ಅವರು. ಇನ್ನೊಂದು ಹೇಳಬೇಕಾದ್ರೆ P ಲಂಕೇಶ್ ಅವರ ಆತ್ಮಚರಿತ್ರೆ ಹುಳಿ ಮಾವಿನ ಮರ. ನೋಡಿರಿ ಹುಳಿ ಮಾವಿನ ಮರ ನೆನಪಿರಲಿ, ಹುಳಿ ಮಾವಿನ ಮರ ನೆನಪಿರಿ. ನೋಡಿರಿ ಇದು ಫೋನ್ ಸ್ಕ್ರೀನ್ ಆಗಿರೋದ್ರಿಂದ ಇದರ ಮೇಲೆ ಬರೆಯೋಕ್ಕೆ ಸರಿಯಾಗೋದಿಲ್ಲ, ಬಟ್ ನಾ ಹೇಳುವಂಥ ಮಾತು ನಿಮಗೆ ಕೇಳಿಸಿದರೆ ಸಾಕು. P ಲಂಕೇಶ್ ಅವರ ಪ್ರಸಿದ್ಧ ಆತ್ಮಚರಿತ್ರೆ ಹುಳಿ ಮಾವಿನ ಮರ, ನನ್ನ ತಂಗಿಗೊಂದು ಗಂಡು ಕೊಡಿ, ಇದು P ಲಂಕೇಶ್ ಅವರ ಪ್ರಸಿದ್ಧ ನಾಟಕ. ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ರೆ ಸಾಕು. ನಂತರ ನೋಡಿರಿ ಹಿತ್ತಾಳೆ ಕಿವಿ, ಈ ನುಡಿಗಟ್ಟಿನ ಅರ್ಥ. ನೋಡಿರಿ ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿರಿ ಕನ್ನಡ, ಅದರಲ್ಲಿ ನುಡಿಗಟ್ಟಾಗಲಿ ಗಾದೆ ಮಾತಾಗಲಿ ಅದರ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ, ಒಂದು ಕ್ವಶನ್ ಇರುತ್ತೆ. ಆದ್ದರಿಂದ ನೋಡಿರಿ ಹಿತ್ತಾಳೆ ಕಿವಿ, ಈ ನುಡಿಗಟ್ಟಿನ ಅರ್ಥ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿರಿ ಆಪ್ಷನ್ ನೋಡಿರಿ ಹೊಳೆಯವ ಕಿವಿ, ಕಿವುಡ ಕಿವಿ, ದೇವರ ಮೂರ್ತಿಯ ಕಿವಿ, ಚಾಡಿ ಮಾತುಗಳನ್ನು ಕೇಳುವ ಕಿವಿ. ನೋಡಿರಿ ಹಿತ್ತಾಳೆ ಕಿವಿ ಈ ನುಡಿಗಟ್ಟಿನ ಅರ್ಥ ಅಂದರೆ ನೋಡಿರಿ ಸರಿಯಾದ ಉತ್ತರ ಅಂದರೆ ಚಾಡಿ ಮಾತುಗಳನ್ನು ಕೇಳುವ ಕಿವಿ. ನೋಡಿರಿ ಹಿತ್ತಾಳೆ ಕಿವಿ ಈ ನುಡಿಗಟ್ಟಿನ ಅರ್ಥ ಚಾಡಿ ಮಾತುಗಳನ್ನು ಕೇಳುವ ಕಿವಿ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ. ಹಿತ್ತಾಳೆ ಕಿವಿ ಅಥವಾ ಹಿತ್ತಾಳೆ ಕಿವಿಯ ನುಡಿಗಟ್ಟಿನ ಅರ್ಥ ಚಾಡಿ ಮಾತುಗಳನ್ನು ಕೇಳುವ ಕಿವಿ. ನೆನಪಿರಲಿ, ಹಿತ್ತಾಳೆ ಕಿವಿ ಚಾಡಿ ಮಾತುಗಳನ್ನು ಕೇಳುವ ಕಿವಿ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯ ಕೃತಿ. ಇದನ್ನು ಲಾಸ್ಟ್ ಟೈಮ್ FDA ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ನೋಡಿರಿ ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯ ಕೃತಿ ಗರತಿ ಹಾಡು, ಜೀವನ ಜೋಕಾಲಿ, ಸರಸ ವಿರಸ, ನನ್ನನಲ್ಲ. ನೋಡಿರಿ ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯದ ಕೃತಿ ಯಾವುದಂತ ಕ್ವಶನ್ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಗರತಿ ಹಾಡು. ನೋಡಿರಿ ಗರತಿ ಹಾಡೋದೆಲ್ಲ ಇದು ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯದ ಕೃತಿಯಾಗಿದೆ. ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ, ಯಾಕಂದರೆ ಇದು ಜನಪದ ಸಾಹಿತ್ಯದ ಕೃತಿಯಾಗಿದೆ. ಗರತಿ ಹಾಡು, ನೋಟ್ ಮಾಡ್ಕೋರಿ. ನಂತರ ನೋಡಿರಿ ಚೋಟು ದೂರ ಸರಿ ಅಂದರೆ ಡ್ಯಾಶ್ ದೂರ ಸರಿಯಬೇಕು, ಈ ಗಾದೆಯನ್ನು ಪೂರ್ಣಗೊಳಿಸಿ. ನೋಡಿರಿ ಗಾದೆ ಮಾತು ಮೇಲೆ ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. GPS ಸ್ಟಾರ್ ಆಗಲಿ, ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO ಆಗಲಿ, ಗ್ರೂಪ್ ಸಿ, FDA, SD ಎಲ್ಲ ಪರೀಕ್ಷೆಯಲ್ಲಿ ಗಾದೆ ಮಾತಿ ಮೇಲೆ ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ ಚೋಟು ದೂರ ಸರಿ ಅಂದರೆ ಡ್ಯಾಶ್ ದೂರ ಸರಿಯಬೇಕು, ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಪ್ಷನ್ ನೋಡಿರಿ ಮೈಲಿ, ಮೂರು, ಮಾರು, ನೋಡ್ರು. ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಚೋಟು ದೂರ ಸರಿ ಅಂದರೆ ಎಷ್ಟು ಡ್ಯಾಶ್ ದೂರ ಸರಿಯಬೇಕು, ಈ ಗಾದೆಯನ್ನು ಪೂರ್ಣಗೊಳಿಸಿ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮಾರು. ನೋಡಿರಿ ಚೋಟು ದೂರ ಸರಿ ಅಂದರೆ ಮಾರು ದೂರ ಸರಿಯಬೇಕು, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಅಥವಾ ಈ ಗಾದೆಯನ್ನು ನಾವು ಪೂರ್ಣಗೊಳಿಸಂತಾಗುತ್ತದೆ. ನೆನಪಿರಲಿ, ನೋಟ್ ಮಾಡ್ಕೊಳ್ಳಿ. ನೋಡಿರಿ ಚೋಟು ದೂರ ಸರಿ ಅಂದರೆ ಮಾರು ದೂರ ಸರಿಯಬೇಕು, ಈ ಗಾದೆಯ ಪೂರ್ಣ ಅರ್ಥವಾಗುತ್ತದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ
ಆಹಾರ ದಾನ, ಔಷಧಿ ದಾನ, ಗ್ರಂಥದಾನ ಮಾಡಿದ ಅಪರೂಪದ ಮಹಿಳೆ ಯಾರು? ನೋಡಿರಿ, ಈ ಕ್ವಶನ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳಿದ್ದೇನೆ. ಯಾಕಂದರೆ ಕ್ವಶನ್ ಪೇಪರ್ ಟಪ್ ಇತ್ತಂದರೆ ಈ ಥರ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ಆಹಾರ ದಾನ, ಔಷಧಿ ದಾನ, ಗ್ರಂಥದಾನ ಮಾಡಿದ ಅಪರೂಪದ ಮಹಿಳೆ ಯಾರು? ಆಪ್ಷನ್ ನೋಡಿರಿ, ಸಂಚಿ ಹೊನ್ನಮ್ಮ, ಅತಿಮಬ್ಬೆ, ಅಕ್ಕ ಮಹಾದೇವಿ, ಗಂಗಾಂಬಿಕೆ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಇನ್ನೊಂದು ಸಲ ಕ್ವಶನ್ ಇದೆ ನೋಡಿರಿ, ಆಹಾರ ದಾನ, ಔಷಧಿ ದಾನ, ಗ್ರಂಥದಾನ ಮಾಡಿದ ಅಪರೂಪದ ಮಹಿಳೆ ಯಾರು? ಆಪ್ಷನ್ ನೋಡಿರಿ, ಸಂಚಿ ಹೊನ್ನಮ್ಮ, ಅತಿಮಬ್ಬೆ, ಅಕ್ಕ ಮಹಾದೇವಿ, ಗಂಗಾಂಬಿಕೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಅತಿಮಬ್ಬೆ. ನೋಡಿರಿ, ಅತಿಮಬ್ಬೆದಳಲ್ಲ, ಇವರು ಆಹಾರ ದಾನ, ಔಷಧಿ ದಾನ, ಗ್ರಂಥದಾನ ಮಾಡಿದ ಅಪರೂಪದ ಮಹಿಳೆ. ನೆನಪಿರಲಿ, ಇದನ್ನು ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಆಹಾರ ದಾನ, ಔಷಧಿ ದಾನ, ಗ್ರಂಥದಾನ ಮಾಡಿದ ಅಪರೂಪದ ಮಹಿಳೆ ಯಾರು ಅಂತ ಕ್ವಶನ್ ಕೇಳಿದ್ದಾನೆ. ಅದು ಅತಿಮಬ್ಬೆ. ನೆನಪಿರಲಿ, ನೋಟ್ ಮಾಡ್ಕೊರಿ. ಇಂಥ ಕ್ವಶನ್ನೇ ಟಫ್ ಕ್ವಶನ್ ಪೇಪರ್ ಬಂತಂದರೆ ಈ ಥರನೇ ಕೇಳ್ತಾ ಬರ್ತಾನೆ, ನೆನಪಿರಲಿ. ನಂತರ ನೋಡಿರಿ, ವಿಶ್ವ ಮಾನವ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಯಾವ ಕವಿಯ ಜನ್ಮದಿನದಂದು ಆಚರಿಸಲಾಗುತ್ತದೆ? ನೋಡಿರಿ, ವಿಶ್ವ ಮಾನವ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಸತತವಾಗಿ ಯಾವ ಕವಿಯ ಜನ್ಮದಿನದಂದು ಆಚರಿಸಲಾಗಂಥ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ, ದ ರಾ ಬೇಂದ್ರೆ, ಕುವೆಂಪು, ರನ್ನ, ಗಿರೀಶ್ ಕಾರ್ನಾಡ್. ನೋಡಿರಿ, ವಿಶ್ವ ಮಾನವ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಯಾವ ಕವಿಯ ಜನ್ಮದಿನದಂದು ಆಚರಿಸಲಾಗುತ್ತದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಅದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ, ಕುವೆಂಪು. ನೋಡಿರಿ, ಕುವೆಂಪು ಅವರು ಡಿಸೆಂಬರ್ 29 ನೋಡಿರಿ, ಡಿಸೆಂಬರ್ 29ರಂದು ಜನಿಸ್ತಾರೆ. ಈ ದಿನವನ್ನು ಕರ್ನಾಟಕ ಸರ್ಕಾರ ವಿಶ್ವ ಮಾನವ ದಿನಾಚರಣೆ ಎಂದು ಆಚರಣೆ ಮಾಡುತ್ತದೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ವಿಶ್ವ ಮಾನವ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಯಾವ ಕವಿಯ ಜನ್ಮದಿನದಂದು ಆಚರಿಸಲಾಗುತ್ತೆ ಅಂತ ಕ್ವಶನ್ ಕೇಳಿದರೆ ಅದು ಕುವೆಂಪು ಅವರ ಜನ್ಮದಿನ ಡಿಸೆಂಬರ್ 29. ಇದನ್ನು ಕೂಡ ನೋಟ್ ಮಾಡ್ಕೊರಿ, ಎಕ್ಸಾಮಲ್ಲಿ ಕೇಳುವ ಚಾನ್ಸಸ್ ಭಾಳ ಇದೆ. ನಂತರ ನೋಡಿರಿ, ಖಗ ಇದ ಪದದ ಅರ್ಥ. ನೋಡಿರಿ, ಖಗ ಪದದ ಅರ್ಥ ಅಥವಾ ಖಗ ಇದರ ಅರ್ಥ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಕತ್ತಿ, ಪಕ್ಷಿ, ಕೋಪ, ಕೈ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ, ಆನ್ಸರ್ ಗೊತ್ತಿದ್ದರೆ. ಖಗ ಪದದ ಅರ್ಥ ಕತ್ತಿ, ಪಕ್ಷಿ, ಕೋಪ, ಕೈ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪಕ್ಷಿ. ನೋಡಿರಿ, ಖಗ ಪದದ ಅರ್ಥ ಪಕ್ಷಿ. ನೆನಪಿರಲಿ. ನೋಡಿರಿ, ಖಗ ಪದದ ಅರ್ಥ ಪಕ್ಷಿ. ನೋಟ್ ಮಾಡ್ಕೊರಿ, ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಖಗ ಪದದ ಅರ್ಥ ಪಕ್ಷಿ. ನಂತರ ನೋಡಿರಿ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಇದು ಯಾವ ಸಂಧಿಗೆ ಉದಾಹರಣೆ? ನೋಡಿರಿ, ಬೆಟ್ಟದಾವರೆ ಇದನ್ನು ಬಿಡಿಸಿ ಬರೀರಿ ಅಂತಲೂ ಕ್ವಶನ್ ಕೇಳ್ಬೋದು. ನೋಡಿರಿ, ಬೆಟ್ಟದಾವರೆಯನ್ನು ಬಿಡಿಸಿ ಬರೆದಾಗ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಇದು ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ ನೋಡಿರಿ, ಲೋಪ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ, ಎಂಡ್ ಸಂಧಿ. ನೋಡಿರಿ, ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ, ಆದೇಶ ಸಂಧಿ. ನೋಡಿರಿ, ಬೆಟ್ಟದಾವರೆ ಎಂಬ ಪದ ಇದೆಯಲ್ಲ, ಇದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಸಂಧಿಗಳ ಮೇಲೂ ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಂಧಿಗಳ ಮೇಲೆ ಪ್ರತಿಯೊಂದು ಚಾಪ್ಟರ್ನ ಪ್ರತಿಯೊಂದು ಸಂಧಿಯನ್ನು ಪರ್ಫೆಕ್ಟ್ ಆಗಿರಿ, ನೆನಪಿರಲಿ. ನಂತರ ನೋಡಿರಿ, ಭೂಜಾತೆ ಯಾರೆಂದರೆ? ನೋಡಿರಿ, ಭೂಜಾತೆ ಯಾರೆಂದರೆ ಕೈಕೆ, ಸೀತೆ, ಮಂತರೆ, ಸುಮಿತ್ರೆ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಭೂಜಾತೆ ಯಾರೆಂದರೆ ಕೈಕೆ, ಸೀತೆ, ಮಂತರೆ, ಸುಮಿತ್ರೆ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಸೀತೆ. ಸೀತೆ ನಾವು ಭೂಜಾತೆ ಅಂತ ಕರಿತೀವಿ, ನೆನಪಿರಲಿ. ಇದನ್ನು ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಭೂಜಾತೆ ಯಾರೆಂದರೆ ಸೀತೆ. ನೋಟ್ ಮಾಡ್ಕೊರಿ. ನಂತರ ನೋಡಿರಿ, ಕುಸುಮ ಬಾಲೆ ಕಾದಂಬರಿಯ ಕರ್ತೃ. ನೋಡಿರಿ, ಕುಸುಮ ಬಾಲೆ ಕಾದಂಬರಿ ಭಾಳ ಫೇಮಸ್ ಕಾದಂಬರಿ. ಇದನ್ನು ಬರೆದವರು ಯಾರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡಿರಿ, ಭೈರಪ್ಪ, ಲಂಕೇಶ್, ಶ್ರೀನಿವಾಸ, ದೇವನೂರು ಮಹಾದೇವ. ನೋಡಿರಿ, ಕುಸುಮ ಬಾಲೆ ಕಾದಂಬರಿಯ ಕರ್ತೃ. ಅದಕ್ಕೆ ಸರಿಯಾದ ಉತ್ತರ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡಿರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ದೇವನೂರು ಮಹಾದೇವ. ನೋಡಿರಿ, ದೇವನೂರು ಮಹಾದೇವರದಲ್ಲ, ಇವರು ಕುಸುಮ ಬಾಲೆ ಎಂಬ ಕಾದಂಬರಿಯನ್ನು ಬರೆಯುತ್ತಾರೆ. ಈ ಕಾದಂಬರಿ ಭಾಳ ಫೇಮಸ್ ಇದೆ, ಯಾಕಂದರೆ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ನೋಡಿರಿ, ಕುಸುಮ ಬಾಲೆ ಕಾದಂಬರಿ ಕರ್ತೃ ದೇವನೂರು ಮಹಾದೇವ. ಅದೇ ರೀತಿ ಒಡಲಾಳ, ನೆನಪಿರಲಿ, ಒಡಲಾಳ. ನೋಡಿರಿ, ಒಡಲಾಳ ಕೃತಿ ಇದಲ್ಲ, ಇದು ಕೂಡ ದೇವನೂರು ಮಹಾದೇವರು. ಇನ್ನೊಂದು ಎದೆಗೆ ಬಿದ್ದ ಅಕ್ಷರ, ಇದು ಭಾಳ ಇಂಪಾರ್ಟೆಂಟ್, ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ. ಇದೆ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯನ್ನು ಬರೆದವರು ಯಾರು? ಎದೆಗೆ ಬಿದ್ದ ಅಕ್ಷರ. ನೋಡಿರಿ, ಎದೆಗೆ ಬಿದ್ದ ಅಕ್ಷರ ಕೃತಿಯ ಕರ್ತೃ ಅಥವಾ ಬರೆದವರು ಯಾರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಅದು ಕೂಡ ದೇವನೂರು ಮಹಾದೇವ. ನೋಡಿರಿ, ದೇವನೂರು ಮಹಾದೇವ ಮೇಲೆ ವಿಚಾರ ತಿಳ್ಕೊಬೇಕಂದ್ರೆ ಕುಸುಮ ಬಾಲೆ, ಒಡಲಾಳ, ಎದೆಗೆ ಬಿದ್ದ ಅಕ್ಷರ ಈ ಮೂರು ಕೃತಿಗಳು ದೇವನೂರು ಮಹಾದೇವರಿಗೆ ಸಂಬಂಧಿಸಿದೆ. ನೋಟ್ ಮಾಡ್ಕೊರಿ, ಒಡಲಾಳ, ಎದೆಗೆ ಬಿದ್ದ ಅಕ್ಷರ, ಕುಸುಮ ಬಾಲೆ, ನೆನಪಿರಲಿ. ನಂತರ ನೋಡಿರಿ, ಕನ್ನಡದ ಮೊದಲ ಗದ್ಯ ಕೃತಿ.
ನೋಡ್ರಿ, ಕನ್ನಡದ ಮೊದಲ ಗದ್ಯ ಕೃತಿ ಪಂಚತಂತ್ರ, ಕವಿರಾಜ್ಯ ಮಾರ್ಗ, ಒಡ್ಡಾರಾಧನೆ, ಜೈಮಿನಿ ಭಾರತ. ನೋಡ್ರಿ, ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಒಡ್ಡಾರಾಧನೆ. ನೋಡ್ರಿ, ಒಡ್ಡಾರಾಧನೆ ಇದೆಲ್ಲ ಇದು ಕನ್ನಡದ ಮೊದಲ ಗದ್ಯ ಕೃತಿ. ಇದನ್ನು ಶಿವಕೋಟ್ಯಾಚಾರ್ಯರು ರಚನೆ ಮಾಡ್ತಾರೆ, ನೆನಪಿರಲಿ. ಶಿವಕೋಟ್ಯಾಚಾರ್ಯರು. ನಾ ಹೇಳೋದಂಥ ಮಾತು ನಿಮಗೆ ಕೇಳಿಸಿದರೆ ಸಾಕು, ಯಾಕಂದರೆ ಇದು ಫೋನ್ ಸ್ಕ್ರೀನ್ ಆಗಿರೋದ್ರಿಂದ ಇದರ ಮೇಲೆ ಬರೆಯೋಕ್ಕೆ ಸರಿಯಾಗೋದಿಲ್ಲ. ಕನ್ನಡ ಮೊದಲ ಗದ್ಯ ಕೃತಿ ಅಂದರೆ ಒಡ್ಡಾರಾಧನೆ, ಅದನ್ನು ಬರೆದವರು ಶಿವಕೋಟ್ಯಾಚಾರ್ಯರು. ಅದೇ ರೀತಿ ಇಲ್ಲೊಂದಿದೆ ನೋಡ್ರಿ, ಪಂಚತಂತ್ರ. ಇದನ್ನು ಬರೆದವರು ದುರ್ಗಸಿಂಹ, ನೆನಪಿರಲಿ. ಪಂಚತಂತ್ರ ಬರೆದವರು ದುರ್ಗಸಿಂಹ, ನೆನಪಿರಲಿ. ಪಂಚತಂತ್ರ ದುರ್ಗಸಿಂಹ. ಅದೇ ರೀತಿ ಕವಿರಾಜ್ಯ ಮಾರ್ಗ, ಇದು ಕನ್ನಡದಲ್ಲಿ ಲಭ್ಯವಾದ ಮೊದಲ ಗ್ರಂಥ ಅಥವಾ ಲಾಕ್ಷಣಿಕ ಗ್ರಂಥ ಅಂತ ಕೇಳ್ತಾನೆ, ಇಲ್ಲಿಕಂದ್ರೆ ಕೃತಿ ಅಂತ ಕೇಳ್ತಾನೆ. ನೋಡ್ರಿ, ಕನ್ನಡದಲ್ಲಿ ಲಭ್ಯವಾದ ಮೊದಲ ಗ್ರಂಥ ಅಂತ ಕೇಳಿದರೆ ಅದು ಕವಿರಾಜ್ಯ ಮಾರ್ಗ. ಇದು ಶ್ರೀ ವಿಜಯ. ನೋಡ್ರಿ, ವಿಜಯದಿಂದ ರಚನೆ ಕವಿರಾಜ್ಯ ಮಾರ್ಗ. ಇದು ಕನ್ನಡದಲ್ಲಿ ಲಭ್ಯವಾದ ಮೊದಲ ಗ್ರಂಥ, ಅದು ಲಾಕ್ಷಣಿಕ ಗ್ರಂಥ ಅಂತ ಕೇಳ್ತಾನೆ. ಅದೇ ರೀತಿ ಇಲ್ಲಿಂದಿದೆ ನೋಡ್ರಿ, ಜೈಮಿನಿ ಭಾರತ. ಇದು ಲಕ್ಷ್ಮೀಶ ಕವಿ ಬರೆದಿರ್ತಾನೆ. ನೋಡಿರಿ, ಜೈಮಿನಿ ಭಾರತ ಇದೆಯಲ್ಲ, ಇದು ಲಕ್ಷ್ಮೀಶ ಕವಿ. ಅದು ನೆನಪಿರಲಿ, ನೋಟ್ ಮಾಡ್ಕೊರಿ. ನಾ ಹೇಳುವಂಥ ವಿಚಾರ ನಿಮಗೆ ಕೇಳಿಸಿದ್ರೆ ಸಾಕು, ಅದನ್ನು ಕೇಳಿಕೊಂಡ ನೀವು ನೋಟ್ ಮಾಡ್ಕೊರಿ ಸಾಕು. ನಂತರ ನೋಡ್ರಿ, ಇವರು ರತ್ನಪ್ರಿಯರು. ನೋಡ್ರಿ, ಇವರು ರತ್ನಪ್ರಿಯರು ಅಂತ ಕೇಳ್ತಾ ಬರ್ತಾನೆ. ಪಂಪ ರನ್ನಜನ್ನ, ಹರಿಹರ ಪಂಪಜನ್ನ, ಪಂಪ ಪೊನ್ನರನ್ನ, ನಾಗಚಂದ್ರ, ನಾಗವರ್ಮ, ನಾಗದೇವ. ನೋಡ್ರಿ, ಇವರು ರತ್ನಪ್ರಿಯರು. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪಂಪ ರನ್ನಜನ್ನ, ಹರಿಹರ ಪಂಪಜನ್ನ, ಪಂಪ ಪೊನ್ನರನ್ನ, ನಾಗಚಂದ್ರ, ನಾಗವರ್ಮ, ನಾಗೇಂದ್ರ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ, ಪಂಪ ಪೊನ್ನರನ್ನ ಅದರಲ್ಲ, ಇವರು ರತ್ನಪ್ರಿಯರು. ನೆನಪಿರಲಿ, ಇದನ್ನು ಗ್ರೂಪ್ ಸಿ ಎಕ್ಸಾಮಲ್ಲಿ ಇದೇ ಕ್ವಶನ್ ಕೇಳಿದಾನೆ. ಇವರು ರತ್ನಪ್ರಿಯರು, ಪಂಪ ಪೊನ್ನರನ್ನ. ನೆನಪಿರಲಿ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯ ಈ ಛಂದಸ್ಸಿನಲ್ಲಿದೆ. ನೋಡ್ರಿ, ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯ ಈ ಛಂದಸ್ಸಿನಲ್ಲಿದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಭಾಮಿನಿ ಷಟ್ಪದಿ ಆಗಲಿ, ವಾರ್ಧಕ, ಇದು ವಾರ್ಧಕ ಅಂತ ಮಾಡ್ಕೊರಿ, ವಾರ್ಧಕ, ಭೋಗ, ಪರಿವರ್ಧನೆ. ನೋಡ್ರಿ, ಭಾಮಿನಿ, ವಾರ್ಧಕ, ಭೋಗ, ಪರಿವರ್ಧನೆ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ, ಭಾಮಿನಿ ಷಟ್ಪದಿ. ನೋಡ್ರಿ, ಭಾಮಿನಿ ಷಟ್ಪದಿಯಲ್ಲಿ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯವನ್ನು ರಚನೆ ಮಾಡಿದವರು ಅಂತ ಕೇಳಿದರೆ ಅದು ಕುಮಾರವ್ಯಾಸ. ನೆನಪಿರಲಿ. ನೋಡ್ರಿ, ಕರ್ನಾಟಕ ಭಾರತ ಕಥಾಮಂಜರಿಯನ್ನು ರಚನೆ ಮಾಡಿದವರು ಕುಮಾರವ್ಯಾಸ, ಅಥವಾ ನಾವು ಗದಗಿನ ನಾರಾಯಣ ಅಂತ ಕರಿತೀವಲ್ಲ, ಅವರು ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯವನ್ನು ಭಾಮಿನಿ ಷಟ್ಪದಿಯಲ್ಲಿ ರಚನೆ ಮಾಡಿರ್ತಾರೆ. ಇದು ಕೂಡ ಕ್ವಶನ್ ಕೇಳ್ತಾ ಬರ್ತಾನೆ, ನೆನಪಿರಲಿ, ನೋಟ್ ಮಾಡ್ಕೊರಿ. ನಂತರ ಸ್ನೇಹಿತರೆ, ಕೊನೆಯ ಪ್ರಶ್ನೆ, ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಇವುಗಳು. ನೋಡ್ರಿ, ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ ಇವುಗಳು. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಂಸ್ಕೃತ ಸಂಧಿಗಳು, ಸಮಸಂಸ್ಕೃತ ಸಂಧಿಗಳು, ಕನ್ನಡ ಸಂಧಿಗಳು, ಸಂಸ್ಕೃತ ಕನ್ನಡ ಸಂಧಿಗಳು. ನೋಡ್ರಿ, ಆಗಮ ಸಂಧಿ ಆಗಲಿ, ಆದೇಶ ಸಂಧಿ ಆಗಲಿ, ಲೋಪ ಸಂಧಿ ಆಗಲಿ, ಇವು ನೋಡ್ರಿ ಆನ್ಸರ್. ನೋಡ್ರಿ, ಇವು ಕನ್ನಡ ಸಂಧಿಗಳು. ನೋಡ್ರಿ, ನಮ್ಮ ಕನ್ನಡ ಸಂಧಿಯಲ್ಲಿ ಪ್ರಮುಖವಾಗಿ 3 ವಿಧ ಕಾಣ್ತೀವಿ ನಾವು. ಒಂದು ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ. ಇವುದಲ್ಲ, ಇವು 3 ಪ್ರಮುಖವಾಗಿ ಕನ್ನಡ ಸಂಧಿಗಳಿಗೆ ಸಂಬಂಧಿಸಿದೆ. ನೆನಪಿರಲಿ, ಆಗಮ, ಆದೇಶ, ಲೋಪ ಸಂಧಿ, ಇವು ಕನ್ನಡ ಸಂಧಿಗಳು. ಇಷ್ಟೆಲ್ಲ ವಿಚಾರಗಳನ್ನು ಕನ್ನಡ ಅಂತ ಬಂದಾಗ ಪ್ರಮುಖವಾಗಿ ನಾನು ಪ್ರಶ್ನೆಯನ್ನು ತಂದಿದ್ದೀನಿ. ಮತ್ತೆ ಮುಂದಿನ ತರಗತಿಯಲ್ಲಿ ಕೂಡ ಕನ್ನಡ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ದಯವಿಟ್ಟು ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.